ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮೆಕ್ಮನ್ ಟ್ರಾವೆಲ್ ಬ್ಲಾಗ್ಸ್. ಸೊ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ತಣ್ಣೀರ್ ಬಾವಿ ಬೀಚ್ ನೋಡಲಿದ್ದೇವೆ. ಈ ಬೀಚ್ ನಮ್ಮ ಪಣಂಬೂರು ಬೀಚ್ ನಂತರ ಸೆಕೆಂಡ್ ಬೆಸ್ಟ್ ಬೀಚ್ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ನಾವು ತಣ್ಣೀರ್ ಬಾವಿ ಬೀಚ್ಗೆ ಹೋಗೋ ಮುಂಚೆ ಸೊ ಇದೊಂದು ರಿವರ್ ಇಲ್ಲಿ. ಸೊ ಇದು ಗುರುಪುರ ರಿವರ್. ಸೊ ಗುರುಪುರ ರಿವರ್ ನಮ್ಮ ಸೊ ತಣ್ಣೀರ್ ಬಾವಿ ಬೀಚ್ ಇದೆಯಲ್ಲ, ಸೊ ಸಿ ಮತ್ತೆ ಮಂಗಳೂರು ಮತ್ತೆ ಹರಿಯುತ್ತೆ. ಸೊ ಸಿಗೆ ಪ್ಯಾರಲಲ್ ಆಗಿ ಹರಿಯುತ್ತೆ ಇದು ಗುರುಪುರ ರಿವರ್ ಅಂತ. ಸೊ ಗುರುಪುರ ರಿವರ್ ಹಿಂಗೆ ಹೋಗಿ ಸೊ ನಮ್ಮ ಬೋಲೂರಲ್ಲಿ ಸಿ ಜೊತೆ ಮಿಲನ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ತಣ್ಣೀರ್ ಬಾವಿಗೆ ಎರಡು ಕಡೆಯಿಂದ ಬರ್ಬೋದು. ಒಂದು ನಮ್ಮ NH66 ಇಂದ ಹೋಗಿ ಸೊ ಅಲ್ಲಿಂದ ಬರ್ಬೋದು ರೋಡ್ ಬೈ ವಾಟರ್ ಬರ್ಬೋದು ಗುರುಪುರ ರಿವರ್ ಇಂದ. ಸೊ ಇಲ್ಲಿ ಬೋಟ್ಸ್ ಎಲ್ಲ ನೋಡ್ಬೋದು ನೀವು. ಸೊ ಇಲ್ಲಿ ಒಂದು ಸ್ಮಾಲ್ ಬ್ರಿಡ್ಜ್ ಮಾಡಿದ್ದಾರೆ. ಸೊ ಬೋಟಲ್ಲಿ ಅಲ್ಲಿಂದ ಇಲ್ಲಿ ಸೊ ವಾಟರ್ ವೇ ಅಂತ ಹೇಳ್ತೀವಲ್ಲ, ಸೊ ಬೋಟಲ್ಲಿ ಬಂದು ಇಲ್ಲಿಂದ ಕೂಡ ಹತ್ಕೊಂಡು ಬರ್ಬೋದು. ನೋಡ್ಬೋದು, ಬೋಟಿಂದ ಬರೋರೆಲ್ಲ ಇಲ್ಲಿಂದ ಬರ್ತಾ ಇದ್ದಾರೆ. ಸ್ಮಾಲ್ ಬೋಟಿಂದ ಲೋ ಟೈಡ್ ಇರೋದ್ರಿಂದ ಸೊ ನೀರು ಕಮ್ಮಿ ಇದೆ. ನೋಡ್ಬೋದು ಎಷ್ಟು ಜನ ಸಂಡೇ ಆಗಿರೋದ್ರಿಂದ ಬೀಚ್ಗೆ ತುಂಬಿ ಹೋಗ್ತಾ ಇದ್ದಾರೆ. ಬೋಟಿಂಗ್ ಎಲ್ಲ. ಸೊ ಈ ಬೋಟಲ್ಲಿ ಜಸ್ಟ್ ಒಂದು 5 ಮಿನಿಟ್ ಜರ್ನಿ ಸುಲ್ತಾನ್ ಬತ್ತೇರಿ ಬರುತ್ತೆ. ಸೊ ವಾಟರ್ ವೇ, ಸೊ ಈಸಿಯೆಸ್ಟ್ ವೇ ಮಂಗಳೂರಿಂದ ಬಂದು ಈ ಕಡೆ ಡೈರೆಕ್ಟ್. ಸೊ ಗೈಸ್, ನಾವು ಫೈನಲಿ ತಣ್ಣೀರ್ ಬಾವಿ ಬೀಚ್ ಅಲ್ಲಿ ಇದ್ದೀವಿ. ಐ ಥಿಂಕ್ ದಿಸ್ ಇಸ್ ದ ವೇ ಟು ತಣ್ಣೀರ್ ಬಾವಿ ಬೀಚ್. ಸೊ ಗುರು ತಣ್ಣೀರ್ ಬಾವಿ ಬೀಚ್ ಬಂದಿದೆ. ಸೊ ಸೆಕೆಂಡ್ ಬೀಚ್ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಬೀಚಸ್ ಇನ್ ಮ್ಯಾಂಗ್ಳೂರ್. ಬೀಚ್ಗೆ ಎಂಟ್ರಿ ಆದ ತಕ್ಷಣ ನಿಮಗೆ ಪಾರ್ಕ್ ಥರ ಅನಿಸುತ್ತೆ. ಅಷ್ಟೊಂದು ಮರ ಇದೆ ಇಲ್ಲಿ, ಗಿಡ ಮರಗಳು ಬಹಳಷ್ಟು ಬೆಳೆದಿದೆ. ಸೊ ಚೆನ್ನಾಗಿದೆ, ಎರಡು ಕಡೆ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಬಹಳಷ್ಟು ಬದಲಾವಣೆಯನ್ನು ಕಾಣಬಹುದು ಇಲ್ಲಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಜಾರಿಯಲ್ಲಿದೆ. ಸೊ ಮೊದಲು ಇಷ್ಟೆಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇರಲಿಲ್ಲ. ಸೊ ಇವಾಗ ಮೋಸ್ಟ್ಲಿ ಬೀಚ್ ಡೆವಲಪ್ಮೆಂಟ್ ಅವರೆಲ್ಲ ಮಾಡ್ತಾ ಇದ್ದಾರೆ. ಸೊ ಲಾಂಗ್ ಟೈಮ್ ಬರ್ತಾ ಇದ್ದೀನಿ. ಸೊ ಕೆಲವೆಲ್ಲ ಬದಲಾವಣೆ ಆಗಿದೆ ಇಲ್ಲಿ. ತಣ್ಣೀರ್ ಬಾವಿ ಬೀಚ್ ಕೂಡ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೊ ವಾಶ್ರೂಮು, ಈ ಕಡೆ ಜೆಂಟ್ಸ್ ಲೇಡೀಸ್ಗೆಲ್ಲ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಎಲ್ಲ ಫುಲ್ ಜೂಮಲ್ಲಿ ಕೆಲಸ ನಡೀತಾ ಇದೆ. ಸೊ ಬೀಚ್ ಒಳ್ಳೆ ಡೆವಲಪ್ ಮಾಡ್ತಿದ್ದಾರೆ ಅನಿಸುತ್ತೆ. ಈ ಬೀಚಲ್ಲಿ ಮರಗಳು ಬಹಳ ನೋಡಲಿಕ್ಕೆ ಚೆನ್ನಾಗಿರುತ್ತೆ. ನನಗೆ ಈ ಮರದ ಹೆಸರು ಮರ್ತೋಗಿದ್ದೀನಿ, ಜ್ಞಾಪಕ ಇಲ್ಲ. ಬಟ್ ಈ ಮರಗಳು ಈ ಬೀಚಲ್ಲಿ ಫೇಮಸ್ಸು. ಸೊ ನಿಮಗೆ ಪಣಂಬೂರು ಬೀಚಲ್ಲಿ ಈ ಮರಗಳು ಸಿಗೋದಿಲ್ಲ. ಸೀನರಿ ಆಗಿ ಕಾಣಿಸೋದಂದ್ರೆ ಈ ಮರಗಳು. ಸೊ ಈ ಕಡೆ ಮರಗಳಿದೆಯಲ್ಲ, ಸಖತ್ತಾಗಿದೆ, ನೋಡ್ಬೋದು. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಬೀಚ್ಗೆ ಬಂದಿದ್ದೀನಿ. ಸೂಪರ್ ಇದೆ ಬೀಚು, ಇಷ್ಟೊಂದು ಕ್ಲೀನ್ ಆ್ಯಂಡ್ ನೀಟು, ಇಷ್ಟೊಂದು ಫ್ರೀ ಆಗಿ. ಸೊ ಲೋ ಟೈಡ್ ಇರೋದ್ರಿಂದ ನೀರು ಬಹಳ ಒಳಗೆ ಹೋಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ಅಂತ. ಅಲ್ಲೊಂದು ನೋಡ್ಬೋದು, ಒಂದು ಬೋಟು ಹಾಳಾಗಿ ಬಿದ್ದಿದೆ ಅಲ್ಲಿ. ಹಾಳಾಗಿ ಬಿದ್ದಿದೆ, ಇಲ್ಲ ಸ್ಲೆಡ್ಜಿಂಗ್ ಬೋಟ್ ಅಂತ ಗೊತ್ತಿಲ್ಲ. ಜನ ಇದ್ದಾರೆ. ವ್ಯೂ ಮಾತ್ರ ಸೂಪರ್ ಇದೆ ಇವತ್ತು. ಐ ಥಿಂಕ್ ರೈಟ್ ಟೈಮ್ ಟು ಕಮ್. ಸೊ ಈವ್ನಿಂಗ್ ಆಫ್ಟರ್ 5 o'clock ಇಸ್ ದ ಬೆಸ್ಟ್ ಟೈಮ್. ಈಜಾಡಬೇಕು, ಹೊರಲಾಡಬೇಕು. ಸೊ ಆ ಥರ ಎಂಜಾಯ್ ಮಾಡಬೇಕಂದ್ರೆ ಸೊ 3 o'clock ಇಸ್ ದ ರೈಟ್ ಟೈಮ್. ನಾನು ಊಹಿಸಿರ್ಲಿಲ್ಲ ಇಷ್ಟೊಂದು ಕ್ಲೀನ್ ಆಗಿರುತ್ತೆ ಬೀಚ್ ಅಂತ. ಸೊ ಆಫ್ಟರ್ ಲಾಂಗ್ ಟೈಮ್ ಬರ್ತಾ ಇದ್ದೇನೆ ತಣ್ಣೀರ್ ಬಾವಿ ಬೀಚ್ಗೆ. ಎಲ್ಲ ಚೆನ್ನಾಗಿದೆ. ಸೊ ಜನನು ಭಾಳಷ್ಟು ಜನ ಬಂದಿದ್ದಾರೆ, ಸಂಡೇ ಆಗಿರೋದ್ರಿಂದ ವೀಕೆಂಡ್. ಸೊ ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ಸೊ ನೀರಲ್ಲಿ ಇಳಿಯುವ, ಬೀಚಿಗೆ ಬಂದ ಮೇಲೆ ನೀರಲ್ಲಿ ಇಳಿಲೇಬೇಕು. ನೋಡ್ಬೋದು,
ಬೀಚ್ ಬಂದಮೇಲೆ ನೀರಲ್ಲಿ ಇಳಿಲಿಲ್ಲ ಅಂದರೆ ಮಜಾ ಏನು ಗೊತ್ತು, ಪ್ರಯೋಜನ ಇಲ್ಲ. ಸೊ ಅಟ್ಲೀಸ್ಟ್ ನೀರಲ್ಲಿ ಇಳಿದು ಸ್ವಲ್ಪ ಆದರೂ ಈಜು ಹೊಡಿತಿದ್ರು ಪರವಾಗಿಲ್ಲ. ಸೂಪರ್ ಎಕ್ಸೈಟಿಂಗ್ ಇದೆ, ರಿಫ್ರೆಶ್ ಆಗ್ತಾ ಇದೆ. ಸೊ ಆಫ್ಟರ್ ಲಾಂಗ್ ಟೈಮ್ ಬೀಚಿಗೆ ಬಂದಿದ್ದು, ಈ ಬೀಚಿಗೆ ಎಸ್ಪೆಷಲಿ ಇಷ್ಟೊಂದು ಡೆವಲಪ್ ಮಾಡಿದ್ದಾರೆ, ತುಂಬ ಬದಲಾವಣೆ ಆಗಿದೆ. ವರ್ಷ ಲಾಸ್ಟ್ ವರ್ಷ ಬೇಸಿಗೆಗೆಲ್ಲ ಶುರು ಆಗ್ತಿದೆ ಅಂದರೆ ಬೀಚದು ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಸೊ ಮತ್ತು ಅದರಲ್ಲೂ ಮಕ್ಕಳದೆಲ್ಲ ಸ್ಕೂಲ್ ಮುಗಿದ ಮೇಲೆ ಪೇರೆಂಟ್ಸ್ ಎಲ್ಲ ಟ್ರಿಪ್ ಬರೋದು ಕಾಮನ್ನು. ಅದರಲ್ಲೂ ಮ್ಯಾಂಗ್ಳೂರು ಈ ಕಡೆ ಅವರೆಲ್ಲ ಬಿಸಿಲು ಮತ್ತು ಸೆಕೆ ಜಾಸ್ತಿ ಆಗಿರೋದ್ರಿಂದ ಸೊ ಈ ಕಡೆಯವರೆಲ್ಲ ಜಾಸ್ತಿ ಜನ ಬೀಚಲ್ಲಿ ಬಂದು ಸೊ ಎಂಜಾಯ್ ಮಾಡ್ತಾರೆ. ಮತ್ತು ಈವನ್ ಟೂರಿಸ್ಟ್ ಕೂಡ ಮ್ಯಾಂಗ್ಳೂರಿಗೆ ಬಂದವರು ಬೀಚ್ ನೋಡ್ದಿರಾ ಹೋಗೋದಿಲ್ಲ. ನನಗೆ ಬಹಳ ಇಷ್ಟವಾಗಿದ್ದು ಈ ಬೀಚಲ್ಲಿ ನಿಮಗೆ ತೋರಿಸ್ತೀನಿ ಆ ಮರಗಳು. ಸೊ ಈ ಕಡಲ ತೀರದಲ್ಲಿ ಆ ಮರ ಇದೆಯಲ್ಲ, ಸಖತ್ ಸೂಪರ್ ಆಗಿದೆ. ಸೊ ನಿಮಗೆ ನೋಡಿದಷ್ಟು ಮರ ಸಿಗುತ್ತೆ. ಕರಾವಳಿ ತೀರ ಹೀಗೆ ಉತ್ತರಕ್ಕೆ ಹೋದಂಗೆ ನಿಮಗೆ ಆಲ್ಮೋಸ್ಟ್ ಗೋವಾ, ಗುಜರಾತ್ ಸಿಗುತ್ತೆ. ಸೊ ಹಂಗೆ ಹಿಂದ್ಗಡೆ ನಮ್ಮ ದಕ್ಷಿಣಕ್ಕೆ ಹೋದಂಗೆ ನಮ್ಮದು ಮಲಬಾರ್ ತೀರ ಅಂತ ಹೇಳ್ತೀವಲ್ಲ, ಕೇರಳ. ಸೊ ಕೊಚ್ಚಿ, ದೆನ್ ಹೀಗೆ ಬಾಟಮ್ ಕನ್ಯಾಕುಮಾರಿ ತನಕ ಹೋಗ್ಬೋದು. ಇಂಡಿಯಾದಲ್ಲಿ ಬೆಸ್ಟ್ ಬೀಚಸ್ ನೋಡಲಿಕ್ಕೆ ಸಿಗೋದಂದರೆ ನಿಮಗೆ ವೆಸ್ಟರ್ನ್ ಕೋಸ್ಟಲ್ಲಿ. ಯಾಕಂದರೆ ವೆಸ್ಟರ್ನ್ ಕೋಸ್ಟಲ್ಲಿ ಬೀಚ್ಗಳು ಚೆನ್ನಾಗಿದೆ, ಈಸ್ಟರ್ನ್ ಕೋಸ್ಟಲ್ಲಿ ಅಷ್ಟೊಂದು ಬೀಚ್ಗಳು ಚೆನ್ನಾಗಿಲ್ಲ. ಸೊ ಅದರಲ್ಲೂ ಗೋವಾ ಅಂತೂ ಬೆಸ್ಟ್ ಬೀಚಸ್ಗಳೆಲ್ಲ ಬೆಸ್ಟ್ ಪ್ಲೇಸ್. ಗಾರ್ಡ್ದು ಪೋಸ್ಟ್ ಇದೆ, ಸೊ ಸಿ ಗಾರ್ಡ್ದು. ಈ ಬೀಚ್ ಸ್ವಲ್ಪ ಆಳ ಇರೋದ್ರಿಂದ ಸ್ವಲ್ಪ ಡೇಂಜರಸ್ ಈ ಬೀಚು. ಇಲ್ಲಿ ಗಾರ್ಡ್ ಪೋಸ್ಟ್ ಇದೆ ನೋಡ್ಬೋದು. ಸೊ ಇಲ್ಲಿ ಗಾರ್ಡ್ ವಾಚ್ ಮಾಡ್ತಿರ್ತಾರೆ. ಸೊ ಎರಡೂ ಬೀಚಲ್ಲಿ ಹಂಗೆ ಒಳ್ಳೇದು ಅನಿಸಿತ್ತು ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ. ಸೊ ಗಾರ್ಡ್ಸ್ ಇದ್ದಾರೆ, ಸೊ ಟ್ರೈನ್ ಗಾರ್ಡ್ಸು. ಸೊ ಅವರು ವಾಚ್ ಮಾಡ್ತಾ ಇರ್ತಾರೆ. ಸೊ ಈ ಮರ ಭಾಳಷ್ಟು ಬೆಳೆದಿದೆ. ಸೊ ಈ ಮರಗಳಿಂದ 2-3 ಪ್ರಯೋಜನ ಇದೆ. ಮೇನ್ ಒಂದು CRS ಕಡಲ ಕೊರತೆ ಅದನ್ನು ಕಮ್ಮಿ ಮಾಡುತ್ತೆ. ಸೆಕೆಂಡ್ ಒನ್ ಹೀಗೆ ಈ ವೆದರ್, ಸಾಲ್ಟಿ ವೆದರು ಇದನ್ನೆಲ್ಲ ಆದಷ್ಟು ಇಲ್ಲೇ ತಡೆ ಹಿಡಿಯುತ್ತೆ. ಮತ್ತು ಗ್ರೀನರಿ, ಸೊ ಗ್ರೀನರಿ ಎಲ್ಲ ನೋಡಲಿಕ್ಕೆ ಭಾಳ ಚೆನ್ನಾಗಿರುತ್ತೆ. ಸೊ ಮೊದಲು ಇಷ್ಟೊಂದು ಇರಲಿಲ್ಲ, ಒಳ್ಳೆ ಡೆವಲಪ್ ಆಗಿದೆ. ಕೆಲವು ಒಳ್ಳೆ ಅರೇಂಜ್ಮೆಂಟ್ಸ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಬೋದು. ಸೊ ಒಳ್ಳೆ ನೆರಳಿದೆ. ಈವನ್ ಮಧ್ಯಾಹ್ನ ಬಂದರೂ ಬಿಸಿಲಿದ್ರು ಕೂಡ ನೀವು ಇಲ್ಲಿ ಕುತ್ಕೊಂಡು ಆರಾಮಾಗಿ ಇಲ್ಲಿ ಆಟ ಆಡ್ಬೋದು. ಸೊ ಮಕ್ಕಳಿಗೆಲ್ಲ ಅರೇಂಜ್ಮೆಂಟ್ಸ್ ಇದೆ ಇಲ್ಲಿ. ವಾಕ್ವೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಕ್ಸಿಟ್ ಇದೆ ಈ ಕಡೆ. ಇಷ್ಟೊಂದು ಡೆವಲಪ್ಮೆಂಟ್ ನೋಡಿದ್ದು. ಒಂದು ಬೀಚ್ ಆಫೀಸ್ ಕೂಡ ಮಾಡಿದ್ದಾರೆ. ಸೊ ರಿಯಲಿ ಲೈಕ್ ಬೀಚ್ ನೋಡ್ಬೋದು. ಸೊ ಫಸ್ಟ್ ಸೈಡ್ ಎಲ್ಲ ಇಟ್ಟಿದ್ದಾರೆ. ರಿಯಲಿ ಗುಡ್ ಡೆವಲಪ್ಮೆಂಟ್ಸ್, ಇಷ್ಟ ಆಯಿತು. ಇಷ್ಟೊಂದೆಲ್ಲ ಬದಲಾವಣೆ ಆಗಿದೆ. ತಣ್ಣೀರ್ ಬಾವಿ ಬೀಚ್ ಅಂತ. ಸೊ ಮ್ಯಾನೇಜರ್ಸ್ ಆಫೀಸ್ ಇದೆ. ಕೆನ್ ಸಿ ಫಸ್ಟ್ ಸ್ಟೇಷನ್ ಇದೆ. ದಟ್ ಈಸ್ ನೈಸ್ ಥಿಂಗ್ ಟು ಹ್ಯಾವ್. ಸೊ ಅರೇಂಜ್ಮೆಂಟ್ಸ್ ಆರ್ ಗುಡ್. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲ್ಲ, ವಾಶ್ರೂಮ್ಸ್ ಎಲ್ಲ ಇದೆ. ಸೊ ಐ ಥಿಂಕ್ lot many things have improved. So really family ಬಂದು we can spend time here. ಚೆನ್ನಾಗಿದೆ ಬೀಚ್. ಸೊ ಈವ್ನಿಂಗ್ ಟೈಮ್ ಐ ಥಿಂಕ್ ಮ್ಯಾಂಗ್ಳೂರಿಯನ್ಸ್ಗೆ ಬೆಸ್ಟ್ ಟೈಮ್ ಟು ಕಮ್ ಆ್ಯಂಡ್ ಸ್ಪೆಂಡ್ ಸಮ್ ಕ್ವಾಲಿಟಿ ಟೈಮ್ ಹಿಯರ್. ಸೊ ಈ ಹಟ್ಸ್ ಎಲ್ಲ ನೋಡ್ಬೋದು, ಚೆನ್ನಾಗಿದೆ, ನೀಟಾಗಿದೆ, ಸೂಪರ್ ಆಗಿದೆ. ಸೊ ತಣ್ಣೀರ್ ಬಾವಿ ಬೀಚ್ಗೆ ಯಾರು ಬರ್ತಾರೋ ಇಲ್ಲಿ ಇನ್ನೊಂದು ಪ್ಲೇಸ್ ಬರುತ್ತೆ. ಸೊ ಟ್ರೀ ಪಾರ್ಕ್ ಅಂತ, ಅದನ್ನ ಯಾರು ಮಿಸ್ ಮಾಡಂಗಿಲ್ಲ. ಸೊ ತಣ್ಣೀರ್ ಬಾವಿ ಟ್ರೀ ಪಾರ್ಕ್ ಅಲ್ಲಿ ನಿಮಗೆ ನಮ್ಮ ಇಲ್ಲಿನ ಪಶ್ಚಿಮ ಘಟ್ಟಗಳ ಅರಣ್ಯ ಪ್ರದೇಶದ ಬಗೆಯ ಸೊ ಸಸ್ಯಗಳು, ಗಿಡಗಳು ಅದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಮಕ್ಕಳಿಗೆ ಒಳ್ಳೆ ಜನರಲ್ ನಾಲೆಜ್ ಬರುತ್ತೆ. ಸೊ
ವಿಧ ವಿಧದ ಟ್ರೀಗಳು ಮತ್ತು ನಮ್ಮ ಇಲ್ಲಿನ ತುಳುನಾಡಿನ ಸಂಸ್ಕೃತಿ ಬಗ್ಗೆ ಬಹಳಷ್ಟು ವಿಷಯಗಳನ್ನು ಇಲ್ಲಿ ಕಲಿಯಲಿಕ್ಕೆ ಸಿಗುತ್ತೆ. ಈ ಬೀಚಿಗೆ ಬಂದವರು ತಪ್ಪದೇ ಈ ಟ್ರೀ ಪಾರ್ಕನ್ನು ವಿಸಿಟ್ ಮಾಡಿ. ಸೊ ನಿಮಗೆ ಟ್ರೀ ಪಾರ್ಕ್ ಒಳಗಡೆ ಹೋಗ್ಲಿಕ್ಕೆ ಇವತ್ತು ಸಮಯಾವಕಾಶ ಇಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಾನು ಇದ್ರ ಬಗ್ಗೆ ಇನ್ನಷ್ಟು ಸ್ವಲ್ಪ ಡೀಟೇಲ್ಡ್ ಆಗಿ ಕೊಡ್ತೀನಿ. ನೆಕ್ಸ್ಟ್ ಪ್ಲೇಸ್, ಸೊ ಸ್ಪೆಷಲ್ ಪ್ಲೇಸ್ ಅಂತ ಹೇಳ್ತೀನಿ. ಯಾಕಂದರೆ ಸೊ ನಮ್ಮ ರಿವರ್, ಗುರುಪುರ ರಿವರ್ ಇದೆಯಲ್ಲ, ಅದರ ಡೆಡ್ ಎಂಡ್. ಸೊ ನಮ್ಮ ಗುರುಪುರ ರಿವರ್ ಬಂದು ಎಲ್ಲಿ ಸಮುದ್ರ ಜೊತೆ ಮಿಲನ ಆಗುತ್ತೋ, ಎಲ್ಲಿಂದ ಸಮುದ್ರ ಸೊ ಸ್ಟಾರ್ಟ್ ಆಗುತ್ತೋ, ಸೊ ಅದರದೊಂದು ಪಾಯಿಂಟ್ ನಿಮ್ಗೆ ತೋರಿಸ್ತೇನೆ. ಸೊ ಈ ಕಡೆ ರೈಟ್ ಸೈಡ್ ನೋಡಿದ್ರೆ ಟ್ರೀ ಪಾರ್ಕ್ ಅಂತ ಹೇಳಿದ್ನಲ್ಲ, ಸೊ ಇದೆಲ್ಲ ಟ್ರೀ ಪಾರ್ಕ್. ವಿಧ ವಿಧವಾದ ಟ್ರೀಸ್ ಇದೆ, ಮಕ್ಕಳಿಗೆ ಆಡ್ಲಿಕ್ಕೆಲ್ಲ ಸೊ ಫೆಸಿಲಿಟಿ ಅರೇಂಜ್ಮೆಂಟ್ಸ್ ಇದೆ. ಸೊ ಚೆನ್ನಾಗಿದೆ. ಬೀಚ್ ಇದೆ, ಇಂಡಿಪೆಂಡೆಂಟ್ ಬೀಚ್ ಇದೆ ಒಳಗಡೆ. ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಡೆವಲಪ್ ಮಾಡಿಕೊಂಡು ತಣ್ಣೀರ್ ಬಾವಿ ಟ್ರೀ ಪಾರ್ಕ್ ಅಂತ. ಸೊ ಇದು ಅಂಡರ್ ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್. ಸೊ ನಾವಿವಾಗ ಲಾಸ್ಟ್ ಬೇಂಗ್ರೆ ಅಂತ ಹೇಳ್ತೀವಲ್ಲ, ಬೇಂಗ್ರೆ. ಸೊ ಬೇಂಗ್ರೆ ಕಡೆ ಹೋಗ್ತಾ ಇದ್ವಿ. ಈ ಕಡೆ ಎಲ್ಲ ಸ್ವಲ್ಪ ಶಿಪ್ ಬಿಲ್ಡಿಂಗು, ಸಣ್ಣ ಪುಟ್ಟ ಇಂಜಿನಿಯರಿಂಗು, ವರ್ಕ್ಶಾಪ್ಸ್ ಎಲ್ಲ ಇದೆ. ಸೊ ಇದು ಒಂದು ನ್ಯಾರೋ ಸ್ಟ್ರೆಚ್. ಆ ಕಡೆ ರಿವರ್ ಲೆಫ್ಟ್ ಸೈಡ್ ರಿವರ್, ರೈಟ್ ಸೈಡ್ ಸಮುದ್ರ. ಇಲ್ಲಿ ಒಂದು 500 ಒಂದು ಸ್ಟ್ರಿಪ್ ಇದೆ ಅಲ್ಲ, ಸಣ್ಣ ಸ್ಟ್ರಿಪ್. ಸೊ ದಿಸ್ ಇಸ್ ಅ ಬ್ಯೂಟಿ ಆಫ್ ತಣ್ಣೀರ್ ಬಾವಿ ಬೀಚ್ ತೋರಿಸ್ತೇನೆ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿಂದ ಮ್ಯಾಂಗ್ಳೂರ್ ಸಿಟಿ ಅನಿಸುತ್ತೆ. ಗುರುಪುರ ನದಿ ಸೊ ಲೋ ಟೈಡ್ಸ್ ಆಗಿರೋದ್ರಿಂದ ನಿಮಗೆಲ್ಲ ನೋಡ್ಬೋದು, ನೀರು ಕಮ್ಮಿ ಆಗಿದೆ. ಮ್ಯಾಂಗ್ಳೂರ್ ಸಿಟಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಡೆಡ್ ಎಂಡಿಗೆ ಬಂದಿದ್ದೀವಿ. ಹಾರ್ಡ್ಲಿ ಇನ್ನು 100 ಮೀಟರ್ಸ್. ಇವಾಗ ಕಸ್ಬೆ ಬೆಂಗ್ರೆ ಬಿಟ್ಟು ತೋಟ ಬೆಂಗ್ರೆ. ಸೊ ತೋಟ ಬೆಂಗ್ರೆ ಆಲ್ಮೋಸ್ಟ್ ಡೆಡ್ ಎಂಡ್. ತಣ್ಣೀರ್ ಬಾವಿ ಬೀಚ್. ಸೊ ಡೆಡ್ ಎಂಡ್ಗೆ ನಿಮ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಸೊ ಡೆಡ್ ಎಂಡಲ್ಲಿ ಒಳ್ಳೆ ಸೀನ್ರಿ ಇದೆ. ಸಿ ಎರೋಷನ್ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಕಾಂಕ್ರೀಟ್ ಬಾಕ್ಸ್ ಮತ್ತೆ ರಾಕ್ ಅನ್ನೆಲ್ಲ ಫುಲ್ ಮಾಡಿದ್ದಾರೆ, ಸಿಸ್ಟಮ್ಯಾಟಿಕ್ ಆಗಿ ಕಟ್ಟಿದ್ದಾರೆ. ನೋಡ್ಲಿಕ್ಕೆ ಸಖತ್ತಾಗಿರುತ್ತೆ. ಮತ್ತೆ ಇಲ್ಲಿ ಒಂದು ಸ್ಪೆಷಾಲಿಟಿ ಅಂದ್ರೆ ಸೊ ಈವ್ನಿಂಗ್ ಇಲ್ಲ ಮಾರ್ನಿಂಗ್ ಸೊ ನವಿಲು ಪಿಕಾಕ್ಸ್ ಇದೆಯಲ್ಲ, ಸೊ ರಾಶಿ ನವಿಲುಗಳು ಸಿಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ನವಿಲು ಅಂದ್ರೆ, ಸೊ ನೀವು ಹತ್ತಿರ ಹೋಗಿ ನೋಡ್ಬೋದು. ಸೊ ಅಷ್ಟೊಂದು ನವಿಲು ಬರುತ್ತೆ. ಅವಾಗ ನಿಮ್ಗೆ ಸೊ ಅದೃಷ್ಟ ಇದ್ರೆ ಅದು ಗರಿ ಬೀಚ್ ಆಡುವುದನ್ನು ನೋಡ್ಬೋದು. ಐ ಥಿಂಕ್ ವಿ ಆರ್ ಫೈನಲಿ ತೋಟ ಬೆಂಗ್ರೆ ಲಾಸ್ಟ್ ಪಾಯಿಂಟ್. ಇದರ ಆಪೋಸಿಟ್ ಇರೋದೇ ನಮ್ದು ಡಕ್ಕೆ, ನಮ್ಮ ಮೀನು ಡಕ್ಕೆ. ಆ ಕಡೆ ಮ್ಯಾಂಗ್ಳೂರ್ ಕಡೆಯಿಂದ ನೋಡ್ಬೋದು. ನಮ್ಮ ಗುರುಪುರ ರಿವರ್ ಈ ಕಡೆಯಿಂದ ಬರುತ್ತೆ. ಸೊ ಆ ಡಕ್ಕೆಯನ್ನು ನೋಡ್ಬೋದು. ಅಲ್ಲಿ ನಮ್ದು ಸೊ ಮ್ಯಾಂಗ್ಳೂರ್ ಫಿಶ್ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ. ಸೊ ಅಲ್ಲಿರೋದು ಆ ಕಡೆ. ಸಿ ಮಧ್ಯದಲ್ಲಿ ಗುರುಪುರ ರಿವರ್. ಸೊ ಗುರುಪುರ ರಿವರ್ ಈ ಕಡೆಯಿಂದ ಬಂದು ಸೊ ಇಲ್ಲಿ ನೋಡ್ಬೋದು ಮುಂದೆ ಇದೊಂದು ಮೀಟಿಂಗ್ ಪಾಯಿಂಟ್. ಸೊ ಆ ಕಡೆಯಿಂದ ನೇತ್ರಾವತಿ ಬರುತ್ತೆ, ಈ ಕಡೆಯಿಂದ ಗುರುಪುರ ಬರುತ್ತೆ. ಸೊ ಎರಡು ನದಿ ಮಿಲನ ಆಗಿ ಸಮುದ್ರಕ್ಕೆ ಜಾಯಿನ್ ಆಗುತ್ತೆ. ಸೊ ಮೋಸ್ಟ್ ಬೋಟ್ಸ್ ಎಲ್ಲ ನಿಲ್ಸಿದ್ದಾರೆ. ಇವೆಲ್ಲ ನೈಟ್ ಫಿಶಿಂಗ್ ಹೊರಡುತ್ತೆ ಇನ್ನ. ಸೊ ನೈಟ್ ಫಿಶಿಂಗ್ ಹೊರಡು ಮತ್ತೆ ಮಾರ್ನಿಂಗ್ ಬಂದು ಈ ಡಕ್ಕೆಯಲ್ಲಿ ಮತ್ತೆ ಮಾರ್ನಿಂಗ್ ಫಿಶ್ ಎಲ್ಲ ಸೊ ಆಕ್ಷನ್ಗೆ ಹಾಕ್ತಾರೆ. ಸೊ ಗುರು ಫೈನಲಿ ನಾನು ಹೇಳಿದ ಪ್ಲೇಸ್ ಬಂದು ಸೊ ನಮ್ಮ ತೋಟ ಬ್ಯಾಂಕ್ ಅದು ಲಾಸ್ಟ್ ಪಾಯಿಂಟ್. ಅದೇ ತಣ್ಣೀರ್ ಬಾವಿ ಬೀಚ್ ಕೊನೆ ಪಾಯಿಂಟ್ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ನಮ್ಮ ಗುರುಪುರ ರಿವರ್, ಆ ಕಡೆ ನೇತ್ರಾವತಿ ರಿವರ್ ಎರಡು ಬಂದು ಮಿಲನ ಆಗಿ ನಮ್ಮ ಅರೇಬಿಯನ್ ಸಿಯಲ್ಲಿ ಮೀಟ್ ಆಗುತ್ತಲ್ಲ, ಮೀಟಿಂಗ್ ಪಾಯಿಂಟ್. ಸೊ ಇದೇ ಮೀಟಿಂಗ್ ಪಾಯಿಂಟ್. ಸೊ ಆ ಕಡೆಯಿಂದ ಎರಡು ನದಿ ಬಂದು ಸೊ ನದಿ ಎಲ್ಲ ಸೇರಿ ಇಲ್ಲಿಂದ ನಮ್ಮ ಅರೇಬಿಯನ್ ಸಿ ಸ್ಟಾರ್ಟ್ ಆಗುತ್ತೆ. ಕಡಲು ಕೊರೆತ ಅಂತ ಏನ್ ಹೇಳ್ತೀವಿ. ಸೊ ಸಿ ಎರೋಷನ್ ಆಗ್ದಿರ ಇವೆಲ್ಲ ಆಗ್ತಾರೆ. ಸೊ ಹಳೆ ಜೋರಾಗಿ ಬಂದು ಬಡಿದು ಸೊ ಮತ್ತೆ ಈ ಲ್ಯಾಂಡ್ ಎಲ್ಲ ಎರೋಷನ್ ಆಗಿ ಸೊ ಇಲ್ಲಿನ ವಾಸವಾಗಿರುವ ಜನರ ಮನೆಗಳೆಲ್ಲ ಸೊ ಡ್ಯಾಮೇಜ್ ಆಗ್ಬೋದು ಅಂತ ಹೇಳಿ ಸೊ ಅದನ್ನ ತಡಿಲಿಕ್ಕೆ ಸೊ ಇದೊಂದು ಗೋಡೆ ತರ ಬಿಲ್ಡ್ ಮಾಡ್ತಾರೆ. ಸೊ ನೀವು ಇದನ್ನ ಮೋಸ್ಟ್ಲಿ ಮುಂಬೈ ಆ ಕಡೆ ಎಲ್ಲ ಜಾಸ್ತಿ ನೋಡ್ಬೋದು.
ಲಾಸ್ಟ್ ಪಾಯಿಂಟ್ ಆಫ್ ತಣ್ಣೀರ್ ಬಾವಿ ಬೀಚ್ ಅಂತ ಹೇಳ್ಬೋದು. ಸೊ ಇದು ಡೆಡ್ ಎಂಡ್ ಈ ಕಡೆ ಇನ್ನ. ಸೊ ಲ್ಯಾಂಡ್ ಸಿಗೋದಿಲ್ಲ, ಸೊ ಸಮುದ್ರ ಸ್ಟಾರ್ಟ್ ಆಗುತ್ತೆ. ನಾವು ಇವಾಗ ಬೀಚ್ ಎಂಡ್ ಪಾಯಿಂಟ್ ಅಲ್ಲಿ ಇದ್ದೀವಿ, ಸೂರ್ಯಾಸ್ತ ನೋಡಬಹುದು. ಸೂಪರ್ ಆಗಿದೆ, ಅಲೆಗಳ ಶಬ್ದ ಎಲ್ಲ. ಸೊ ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯ. ಥ್ಯಾಂಕ್ ಯು.